ಸರ್ಕಾರದ ಯೋಜನೆಯಲ್ಲಿ ಶಿಲಾನ್ಯಾಸ ಉದ್ಘಾಟನೆ ಅನ್ನೋದು ಸಂಪ್ರದಾಯ ಮಾತ್ರ. ಅದನ್ನೇ ಕಾಯ್ತಾ ಕುಳಿತರೆ ಮೂಲ ಉದ್ದೇಶ ಈಡೇರದು. ಆ ಕಾರಣಕ್ಕೆ ಟೆಂಡರ್ ಆದ ಕೂಡಲೇ ಕಾಮಗಾರಿಯನ್ನ ಆರಂಭಿಸಿ ನಿಗದಿತ ಸಮಯದಲ್ಲಿ ಮುಗಿಸುವ ಜವಾಬ್ದಾರಿ ಗುತ್ತಿಗೆದಾರರು ಹಾಗೂ ಎಂಜಿನಿಯರ್ ಅವರದ್ದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದರು. ರಾಷ್ಟ್ರೀಯ ಪ್ರಕೃತಿ ವಿಪತ್ತು ಯೋಜನೆಯಡಿ ಉಳ್ಳಾಲದ 9 ಕೆರೆಯಲ್ಲಿ 2.70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಮಹಡಿಯ 20 ಕೊಠಡಿಗಳ 11,000 ಚದರ ಅಡಿಯ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ಬುಧವಾರ ಶಿಲಾನ್ಯಾಸಗೈದು ಅವರು ಮಾತನಾಡಿದರು. ಬೇರೆ ಬೇರೆ ತಂತ್ರಜ್ಞಾನಗಳ ಅಭಿವೃದ್ಧಿ ಜಾಸ್ತಿ ಆದಂತೆ ಬರಬಹುದಾದ ವಿಪತ್ತಿನ ಮುನ್ಸೂಚನೆ ಸಿಕ್ಕಿದಾಗ ನಾವು ಜನರನ್ನು ಸ್ಥಳಾಂತರ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಬರುತ್ತೆ. ದೇವಾನುಗ್ರಹದಿಂದ ಈ ಕಡೆ ತುಂಬ ಕಡಿಮೆ ಅದು. ಕೆಲವು ಕಡೆಗಳಲ್ಲಿ ಅತ್ಯಂತ ಭೀಕರವಾಗಿ ಬಂದಿರುವಂಥ ಸ್ಥಿತಿಗಳನ್ನು ಕೂಡ ನಾವು ನೋಡ್ತೇವೆ. ಒಂದೇ ಸಾರಿ ಚಂಡಮಾರುತ ಬರುತ್ತೆ ಅಂತ ಗೊತ್ತಾದ ಕೂಡಲೇ ಜನರನ್ನು ಸ್ಥಳಾಂತರ ಮಾಡದೇ ಇದ್ದರೆ ಜನರ ರಕ್ಷಣೆ ಮಾಡೋದು ಕಷ್ಟ ಆಗಿಬಿಡುತ್ತೆ. ಕೆಲವು ಸಾರಿ ಜನರು ಏನು ಮಾಡ್ತಾರೆ ಅಂತ ಹೇಳಿದರೆ, ನೀವೆಲ್ಲ ಏನೂ ಹೇಳೋದು ಬೇಡ ಸರ್ಕಾರದವರು, ನಾವು ಎಷ್ಟೋ ವರ್ಷದಿಂದ ಇಲ್ಲಿದ್ದವರು, ನಮಗೇನೂ ಆಗಿಲ್ಲ, ಇಂಥದ್ದೆಲ್ಲ ಪ್ರತಿ ವರ್ಷ ನೋಡಿದ್ದೇವೆ ನಾವು ಅಂತಾರೆ. ಆಗ ಜನರ ಮನವೊಲಿಸಿ ಕನಿಷ್ಠ ಹತ್ತಿರದ ಸ್ಥಳಕ್ಕಾದರೂ ಅವರನ್ನು ಸ್ಥಳಾಂತರಿಸಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಅಂಥ ಸಂದರ್ಭದಲ್ಲಿ ಸುಮಾರು 11,000 ಚದರ ಪ್ರಥಮ ಮಹಡಿಯನ್ನು ಒಳಗೊಂಡಂಥ ಸುಮಾರು 2 ಕೋಟಿ 70 ಲಕ್ಷ ರೂಪಾಯಿ ಮೊತ್ತದ ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ, ಆಶ್ರಯ ತಾಣವಾಗಿ ಮಾಡಲಿಕ್ಕೆ ತುರ್ತಾಗಿ ಈ ಕಾರ್ಯಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬಿಡುಗಡೆ ಮಾಡಿದಂಥ 270 ಲಕ್ಷದ ಈ ಮೊತ್ತಕ್ಕೆ ಇವತ್ತು ನಾನು ಶಿಲಾನ್ಯಾಸ ಮಾಡಿದ್ದೇನೆ. ಈ ವೇಳೆ ಮಂಗಳೂರು ಕ್ಷೇತ್ರ ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ಸಂತೋಷ್ ರೈ ಬೋಳಿಯಾರ್, ನಿಯೋಜಿತ ಅಧ್ಯಕ್ಷ ಚಂದ್ರಹಾಸ್ ಪಂಡಿತ್ ಹೌಸ್, ಜಿಲ್ಲಾ ಪಂಚಾಯತ್ ಸದಸ್ಯೆ ಧನಲಕ್ಷ್ಮಿ ಗಟ್ಟಿ, ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸತೀಶ್ ಕುಂಪಲ ಮತ್ತಿತರರು ಉಪಸ್ಥಿತರಿದ್ದರು.